ಡಿಫ್ರೆಂಟ್ ವೇಸ್ ಟು ಫೈಂಡ್ ದ ಮೀನ್. ಇದು ನಿಮ್ಮ ಟಾಪಿಕ್ಕು. 3 ಮೆಥಡ್ ಇದೆ ಹುಡುಗರ. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಅಸ್ಯೂಮ್ಡ್ ಮೀನ್ ಮೆಥಡ್, ಮೂರನೇದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಮೂರೂ ಅದೇ ಉತ್ತರ ಕೊಡುತ್ತೆ, ಏನು ವ್ಯತ್ಯಾಸ ಇಲ್ಲ. ಮೆಥಡಾಲಜಿ ಬೇರೆ ಅಷ್ಟೇ, ಇನ್ನೇನಿಲ್ಲ. ಮೊದಲನೇದಾಗಿ ನಾವು ಗ್ರೂಪ್ ಡೇಟಾದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಕ್ಲಾಸ್ ಮಾರ್ಕ್ ಕಂಡುಹಿಡಬೇಕು. ಕ್ಲಾಸ್ ಮಾರ್ಕ್ ಕಂಡುಹಿಡಿಯೋದಕ್ಕೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2 ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇ ರೋ ಅಲ್ಲಿ 15 ಪ್ಲಸ್ 0 ದಟ್ ಈಸ್ 15 ಇಟ್ ಸೆಲ್ಫ್, 15 ಬೈ 2 ಇಸ್ 7.5 ಅಲ್ವಾ. ನೆಕ್ಸ್ಟು 22.5, ಇದು 37.5, ಸರಿನಾ. ಇದಕ್ಕೆ ಎಕ್ಸ್ ಐ ಅಂತ ಹೇಳ್ತೀವಿ, ಇದಕ್ಕೆ ಎಫ್ ಐ ಅಂತ ಹೇಳ್ತೀವಿ. ಮುಂದಿನ ಸ್ಟೆಪ್ಪು ಇಟ್ಸ್ ಅ ಪ್ರಾಡಕ್ಟ್ ಆಫ್ ಎಕ್ಸ್ ಐ ಎಫ್ ಐ. ಸೊ ಇದು ಒಂದು ಸಣ್ಣ ನೋಟ್ ಆನ್ ರೆಪ್ರೆಸೆಂಟೇಷನ್. ಇದು ಮಾಡೋದಕ್ಕಿಂತ ಮುಂಚೆ ಇದನ್ನ ನೋಡಿ, ಇವಾಗ ಎಷ್ಟು ರೋ ಇದೆ? 3 ರೋ ಇದೆ ಅಲ್ವಾ. ನೀವು ಎಷ್ಟೇ ರೋ ಇದ್ರು ರೆಪ್ರೆಸೆಂಟೇಷನ್ ಹೇಗೆ ಅಂತ ಹೇಳಿದ್ರೆ, ವಿತ್ ಇನ್ ದ ರೋ ನಾನು ಎಕ್ಸ್ ಐ ಅಂತ ಬರೆದಾಗ ಅದ ಅರ್ಥ ಏನಂತ ಹೇಳಿದ್ರೆ, ಆ ಕಾಲಮ್ ಪೂರ ಇಟ್ ವಿಲ್ ಬಿ x1 x2 x3 x4 ಈ ತರ ಇಂಟೀಜರ್ ನಂಬರ್ಸ್ ಇನ್ಕ್ರಿಮೆಂಟ್ ಹಾಕೊಂಡು ಹೋಗುತ್ತೆ. ಎಫ್ ಐ ಅಂತ ಹೇಳಿದ್ರೆ f1 f2 f3 f4, ಸರಿನಾ. ಎಕ್ಸ್ ಐ ಎಫ್ ಐ ಅಂತ ಹೇಳಿದ್ರೆ x1 f1 x2 f2 x3 f3 ಈ ತರ. ಸೊ ಬೇಸಿಕಲಿ ಸಮ್ಮೇಷನ್ ಆಫ್ ಎಕ್ಸ್ ಐ ಎಫ್ ಐ ಅಂತ ಹೇಳಿದ್ರೆ x1 f1 ಪ್ಲಸ್ x2 f2 ಪ್ಲಸ್ x3 f3 ಪ್ಲಸ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ, ಸರಿನಾ. ದಿಸ್ ಇಸ್ ದ ರೆಪ್ರೆಸೆಂಟೇಷನ್. ಸಮ್ಮೇಷನ್ ಆಫ್ ಎಫ್ ಐ ಅಂತ ಹೇಳಿದ್ರೆ ಅರ್ಥ f1 ಪ್ಲಸ್ f2 ಪ್ಲಸ್ f3 ಪ್ಲಸ್ ಡಾಟ್ ಡಾಟ್ ಡಾಟ್, ಸರಿನಾ. ಇದನ್ನ ಅರ್ಥ ಮಾಡ್ಕೊಬೇಕು ನಾವು. ಮುಂದಿಂದು 1.7.5 ಇಂಟು 70, 7.5 ಇಂಟು 17, 127.5, 22.5 ಇಂಟು 42, 945, 37.5 ಇಂಟು 12 ಅಲ್ವಾ. ದಿಸ್ ಇಸ್ ವಾಟ್ ದ ಪ್ರೊಸೀಜರ್ ಡಿಕ್ಟೇಟ್ಸ್. ಈ ಥರ ಮಾಡಬೇಕು ಅಂತ ಹೇಳಿ. ಸೊ 5 ಡೆಸಿಮಲ್ಸ್, 2 1 ಕ್ಯಾರಿ, 10 12 1 ಕ್ಯಾರಿ, 10 11 15, ಇದು ನಿಮ್ಮ ಸಮ್ ಅಲ್ವಾ. 15225 ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ ಎಫ್ ಐ ಅಂತ ಹೇಳಿದ್ರೆ ನಾವು ಈ ಕಾಲಮ್ನ ಆ್ಯಡ್ ಮಾಡಬೇಕು. 17 12 ಅಂತ ಹೇಳಿದ್ರೆ 29 ಅಲ್ವಾ. 29 42 ಅಂತ ಹೇಳಿದ್ರೆ 41 30 71, ಸರಿನಾ. 12 ಪ್ಲಸ್ 42 ಪ್ಲಸ್ 17 71 ಕರೆಕ್ಟ್ ಆಗಿದೆ. ಸೊ ಬೇಸಿಕಲಿ 1522.5 ಡಿವೈಡ್ ಬೈ 71, 21.44, ಇದು ನಿಮ್ಮ ಮೀನ್. ಇದೆಷ್ಟು ಘಾಸಿ ಆಯ್ತು ನೋಡಿ ಅಲ್ವಾ. ಇನ್ನು ಸ್ವಲ್ಪ ಸುಲಭ ಮಾಡಬೇಕು ಅಂತ ಹೇಳಿ ಅಸ್ಯೂಮ್ಡ್ ಮೀನ್ ಮೆಥಡ್ ಹುಡುಕಿದ್ದಾರೆ. ಈ ತರ ಸಿನಾರಿಯೋಗೆ ಏನ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಯು ಅಸ್ಯೂಮ್ ಅ ಸರ್ಟನ್ ನಂಬರ್ ಟು ಬಿ ದ ಮೀನ್. ಪ್ರೊಸೀಜರ್ ಬೇಸಿಕಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವ್ದನ ಒಂದು ಇದರಲ್ಲಿ ಒಂದು ಯಾವ್ದನ ನಂಬರ್ ತಗೊಳ್ಳಿ ಅಂತ ಹೇಳಿ. ಏನಕ್ಕೆ ತಗೊಬೇಕು ನೋಡ್ತೀನಿ. ಸೊ ಡಿ ಐ ಎಕ್ಸ್ಟ್ರಾ ಕಾಲಮ್ ಮಾಡಿದೀನಿ ನೋಡಿ. ಎಕ್ಸ್ ಐ ಎಫ್ ಐ ಡೈರೆಕ್ಟ್ ಆಗಿ ಮಾಡ್ತಾರಲ್ಲ, ಇಲ್ಲಿ ವಿ ಆರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ಡಿ ಐ. ಡಿ ಐ ಅಂತ ಹೇಳಿದ್ರೆ ಎಕ್ಸ್ ಐ ಮೈನಸ್ ಅ ನಂಬರ್. ಸೇ ದ ನಂಬರ್ ಕ್ಯಾನ್ ಬಿ 7.5. ಆಯ್ತಾ. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಡಿ ಐ ಎಸ್ x1 ಮೈನಸ್ ಎ. ಸೊ ಈ ರೋ ಅಲ್ಲಿ x1 ಮೈನಸ್ ಎ ಮಾಡಬೇಕು, ಸೆಕೆಂಡ್ ರೋ ಅಲ್ಲಿ x2 ಮೈನಸ್ ಎ ಮಾಡಬೇಕು, ಥರ್ಡ್ ರೋ ಅಲ್ಲಿ x3 ಮೈನಸ್ ಎ ಮಾಡಬೇಕು. ಆಲ್ ಆಫ್ ದಿಸ್ ಟು ಡೂ ವಿತ್ ಡಿ ಐ. ಸೊ ಇದು 0 ಬರುತ್ತೆ, ಇದು 15 ಬರುತ್ತೆ, ಇದು 30 ಬರುತ್ತೆ. ಇದಾದ್ಮೇಲೆ ಮುಂದಿನ ಸ್ಟೆಪ್ಪು ಯು ಹ್ಯಾವ್ ಟು ಡೂ ಡಿ ಐ ಎಫ್ ಐ. ಇವಾಗ ಏನಾಗುತ್ತಿದೋ 0 ನೋಡಿ, ಎಷ್ಟು ಈಸಿ ಆಯ್ತಿದೋ. ಸೊ ಈ ತರ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಸೊ ಏನ್ ಮಾಡಿದೆ ನಾನು, ಇದರಲ್ಲಿ ಯಾವ್ದಾರ ಒಂದು ನಂಬರ್ ತಗೊಂಡು ಐ ಅಸ್ಯೂಮ್ಡ್ ಇಟ್ ಟು ಬಿ ದ ಮೀನ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳಿ.
ಮೆಥಡು ಮತ್ತು ಏನಕ್ಕೆ ಮಾಡ್ತೀವಿ ಇದನ್ನ ಇನ್ನೂ ಒಂದೆರಡು ಪ್ರಾಬ್ಲಮ್ ಮಾಡಿದಾಗ ಅರ್ಥ ಆಗುತ್ತೆ. ಸೊ ಪ್ರೊಸೀಜರ್ ಅಂದರೆ ಇದು ಮಲ್ಟಿಪ್ಲಿಕೇಶನ್ ಸುಲಭ ಮಾಡೋದಕ್ಕೆ ಯು ಟೇಕ್ ಒನ್ ಆಫ್ ದಿಸ್ ನಂಬರ್ xi ಇಂದ ತೊಗೊಬೇಕು, ಸರಿನಾ. a is a value from xi. ಸೊ ಅದು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ರೋ ಅಲ್ಲಿ xi ವ್ಯಾಲ್ಯೂ ಇರುತ್ತಲ್ಲ ಅದನ್ನು ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಏನು ಬರುತ್ತೆ, ಡಿ ಐ ಅಂತ ಒಂದು ಕಾಲಮ್ ಬರುತ್ತೆ. ಅದಾದ್ಮೇಲೆ ಏನು, ಡಿ ಐ ಇಂಟು ಎಫ್ ಐ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಇಸ್ 30 60 60 63 ಅಲ್ವಾ. ಸೊ ಇದು ಮಲ್ಟಿಪ್ಲಿಕೇಶನ್ 36 ಆ್ಯಂಡ್ 0, ಇದು ಸಮ್ ಏನೋ 0 9 9 ಅಲ್ವಾ. ಇದನ್ನೆಲ್ಲ ಮಾಡಿ ಇದು 71 ಬರುತ್ತೆ. ಈ ಫಾರ್ಮುಲಾ ಉಪಯೋಗಿಸ್ಬೇಕು. ಸೊ ಈ ಫಾರ್ಮುಲಾದ ಏನು ಹೇಳ್ತಾ ಇದೆ, ಇದು ಡಿವೈಡ್ ಬೈ ಇದು ಪ್ಲಸ್ ಸಿನ್ಸ್ ವಿ ಸಬ್ಟ್ರಾಕ್ಟೆಡ್ ದ ಅಸ್ಯೂಮ್ಡ್ ಮೀನ್ ವಿ ವಿಲ್ ಆ್ಯಡ್ ದ ಅಸ್ಯೂಮ್ಡ್ ಮೀನ್ ಅಂತ ಹೇಳಿದ್ರೆ ವಿಲ್ ಆ್ಯಡ್ 7.5 ಟು ದ ಡಿವಿಷನ್ ಬಿಟ್ವೀನ್ 990 ಆ್ಯಂಡ್ 71. ಸೊ ಅದೇ ಉತ್ತರ ಬರುತ್ತಾ ಇಲ್ಲೋ ನೋಡೋಣ. 9 ಓಕೆ, ಒಂದೇನು ಸೆಕೆಂಡು. 990 divided by 71 is equal to plus 7.5. ಸಿ ಅದೇ ಉತ್ತರ ಬಂತು ನೋಡಿ. ನಾನು ಸುಳ್ಳು ಹೇಳ್ತಲ್ಲ, 21.44 ಅದೇ ಬರ್ತದೆ ನೋಡಿ ವಾಪಸ್ಸು ನೋಡಿಲಿ. ಇದನ್ನು ಕೂಡ 21.44. ತುಂಬ ಸುಲಭ ಆಯ್ತಲ್ಲ ಇದು ಮಲ್ಟಿಪ್ಲಿಕೇಶನ್. ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸಲಿಲ್ಲ. ಓಕೆ, ಇಲ್ಲಿ ಕೊನೆಯಲ್ಲಿ ಉಪಯೋಗಿಸ್ದೆ, ಬಟ್ ಈ ಥರ ನಂಬರ್ಸ್ ಬರಲ್ಲ ಬಿಡಿ ನಿಮಗೆ. 71 ಆ ಥರ ಎಲ್ಲ ನಂಬರ್ಸ್ ಬರಲ್ಲ. 70 ಬರ್ಬೋದು ಆಯ್ತಾ, 80 ಆ ಥರ ಬರ್ಬೋದು, ಬಟ್ 71 ಬರಲ್ಲ. ಇದನ್ನು ಇನ್ನೂ ಸುಲಭ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಸೇಮ್ ಡಿ ಐ ತಗೊಳ್ಳಿ ನೀವು. ಡಿ ಐ ಹ್ಯಾಪನ್ಸ್ ಟು ಬಿ ವಿಲ್ ಟೇಕ್ ಇಟ್ ಆಸ್ 7.5. ಸೊ 0 ಇಲ್ಲಿ 15, ಇದು 30. ಇನ್ನೊಂದು ಏನು ಮಾಡ್ಬೋದು ನೀವು ಅಂತ ಹೇಳಿದ್ರೆ ಯು ಐ ಅಂತ ಹೇಳಿ ಒಂದು ಕಾಲಮ್ ಮಾಡ್ಬೋದು. ಅದರಲ್ಲಿ ಏನಂತ ಹೇಳಿದ್ರೆ ವಿಲ್ ಡಿವೈಡ್ ವಿತ್ ಸಮ್ ಫ್ಯಾಕ್ಟರ್ ಆಫ್ ದಿಸ್ ಕಾಲಮ್. ಈ ಫ್ಯಾಕ್ಟರ್ ಏನು ಬರುತ್ತೆ, ಹೆಚ್ ಸಿ ಎಫ್ ಏನು ಬರುತ್ತೆ ಇಲ್ಲಿ, ದ ಹೆಚ್ ಸಿ ಎಫ್ ಬಿಟ್ವೀನ್ ದ ಡಿ ಐಸ್ ಇಲ್ಲಿ ಏನು ಬರುತ್ತೆ, 15 ಬರುತ್ತೆ. ಸೊ ಯು ವಿಲ್ ಡಿವೈಡ್ ವಿತ್ ದ್ಯಾಟ್. ಸೊ ಬೇಸಿಕಲಿ ಯು ಐ ಕಾಲಮ್ ಬಂದು D1 by H, D2 by H, D3 by H. ಸೊ 0 by 15 ಎಷ್ಟು, 0, ಇದು 1, ಇದು 2. ಕೊನೆಯದಾಗಿ ನಮ್ಮ ಕಾಲಮು ಯು ಐ ಇಂಟು ಎಫ್ ಐ. ವಾಟ್ ಈಸ್ ಯು ಐ ಇಂಟು ಎಫ್ ಐ, 0. 42 ಇಂಟು 1 is 42. 12 ಇಂಟು 2 is 24. ನೋಡಿ, ಇದು ಇನ್ನೂ ಸುಲಭ ಆಯಿತು. ಇದಾದ್ಮೇಲೆ ಫಾರ್ಮುಲಾ ಏನೋ, ಫಾರ್ಮುಲಾನೇ ಬರ್ದಿಲ್ಲ ನಾನು, ಇಲ್ಲಿ ಬರಿತೀನಿ ನೋಡಿ ಇವಾಗ. ಸಿಂಪಲ್, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್, ಸರಿನಾ, ಸಮ್ಮೇಷನ್ ಆಫ್ ಎಂಥದ್ದು ಯು ಐ ಎಫ್ ಐ ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ ಎಫ್ ಐ. ಪ್ರತಿಯೊಂದರಲ್ಲಿ ಇದೇ ಮಾಡಬೇಕು. ಏನೋ ಇದನ್ನು ಆ್ಯಡ್ ಮಾಡಿ, ಇದನ್ನು ಆ್ಯಡ್ ಮಾಡಿ, ಫ್ರೀಕ್ವೆನ್ಸಿ ಎಲ್ಲದರಲ್ಲೂ ಆ್ಯಡ್ ಮಾಡಬೇಕು. ಎಲ್ಲ ಮೆಥಡಲ್ಲಿ ಕೊನೆಯ ಕಾಲಮ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡಬೇಕು. 6 66. ಅದರ ಜೊತೆ ವಾಟ್ ಎವರ್ ಯು ಡಿಡ್ ದ ಪ್ರೀವಿಯಸ್ ಸ್ಟೆಪ್, ಇಲ್ಲೇನು ಮಾಡಿದ್ರಿ, ವಿ ಡಿವೈಡೆಡ್ ದ ಎಕ್ಸ್ ಐ ವಿತ್ ಹೆಚ್. ಸೊ ಮಲ್ಟಿಪ್ಲೈ ಮಾಡಿ. ಅದು ಪ್ರೀವಿಯಸ್ ಸ್ಟೆಪ್ಪಲ್ಲಿ ವಾಟ್ ಡಿಡ್ ವಿ ಡು, ವಿ ಸಬ್ಟ್ರಾಕ್ಟೆಡ್ ಎಕ್ಸ್ ಐ ವಿತ್ ಎ ಅಲ್ವಾ. ಸೊ ವಿ ಆ್ಯಡೆಡ್ ಬ್ಯಾಕ್. ಸೊ ಉಲ್ಟಾ ಹೋಗಬೇಕು. ಫಾರ್ಮುಲಾ ಇಸ್ ಡಿರೈವ್ಡ್ ಫ್ರಮ್ ದಟ್. ನೀವು ಫಾರ್ಮುಲಾ ಜ್ಞಾಪಕ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಏನು ಮಾಡ್ತಿರೋ ಪ್ರೊಸೀಜರ್ನ ಅದು ಉಲ್ಟಾ ಹೋಗಬೇಕು. ಸೊ ಇಲ್ಲಿ ಎಷ್ಟು ಬರ್ತಿದ್ದು, 7.5 ಪ್ಲಸ್ 15 ಇಂಟು 66 by 71. ಸೊ ಆಬ್ವಿಯಸ್ಲಿ ಅದೇ ಉತ್ತರ ಬರುತ್ತೆ. ಏನಕ್ಕೆ ಅಂತ ನೋಡ್ತೀನಿ. 66 ಇಂಟು 15 ಏನು ಬರುತ್ತೆ, 990. 990 ಇಸ್ ವಾಟ್ ವಿ ಗಾಟ್ ಓವರ್ ಹಿಯರ್. ಸೊ ಉತ್ತರ ಇದೆಲ್ಲ ಮಿಕ್ಕಿದೆಲ್ಲ ನಂಬರ್ ಅದೇನೇನೆ. ಸೊ ನಾನು ಇನ್ನೇನು ಮಾಡೋಕ್ಕಿಲ್ಲ, ಈ ಥರ ಬರೋದು ಆಯಿತು ಅಷ್ಟೇ. ಅದೇ ಉತ್ತರ ತಾನೆ. 990 by 71 plus 7.5 will give you the same answer ಅಲ್ವಾ. ಯಾಕಂದ್ರೆ ಬೇಸಿಕಲಿ ದ ಸೇಮ್ ನಂಬರ್. ಸೊ ಲೆಟ್ ಮಿ ನಾಟ್ ಎಕ್ಸ್ಪ್ಲೈನ್ ಮೋರ್. ಸೊ ಅರ್ಥ ಆಯ್ತಲ್ವಾ ಈ 3 ಮೆಥಡನು. ಸೊ ತುಂಬ ಜನಕ್ಕೆ ಒಂದೊಂದು ಮೆಥಡ್ ತುಂಬ ಇಷ್ಟ ಆಗಿರುತ್ತೆ. ಇಟ್ಸ್ ಬೆಟರ್, ಫಾರ್ ಬೆಟರ್ ದೆನ್ ದಿಸ್. ನಾನು ಇಲ್ಲಿ ಪೂರ ಕ್ಯಾಲ್ಕುಲೇಟರ್ ಉಪಯೋಗಿಸ್ಬೇಕಾಗಿತ್ತು. ಮತ್ತೆ ಈ ರೆಪ್ರೆಸೆಂಟೇಷನ್ ತುಂಬ ಜನ ಅರ್ಥ ಮಾಡ್ಕೊಳಲ್ಲ. ಪೂರ ಸಿಲೆಬಸ್ ಕಲಿತಾರೆ ಸ್ಟ್ಯಾಟಿಸ್ಟಿಕ್ಸ್ದು, ಮತ್ತು ಇದು ರೆಪ್ರೆಸೆಂಟೇಷನ್ ಅರ್ಥ ಮಾಡ್ಕೊಳಲ್ಲ. ಈ ರೆಪ್ರೆಸೆಂಟೇಷನ್ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಐ ಅಂತ ಹೇಳಿದ್ರೆ ಥ್ರೂ ಔಟ್ ದ ಕಾಲಮ್ ಇಟ್ ಇಸ್ x1 ಪ್ಲಸ್ x1 x2 x3 x4 ಆ ಥರ ಹೋಗ್ಕೊಂಡೋಗುತ್ತೆ. ಎಫ್ ಐ ಅಂತ ಹೇಳಿದ್ರೆ F1 F2 F3 ಆ ಥರ ಹೋಗ್ಕೊಂಡೋಗುತ್ತೆ. ಎಕ್ಸ್ ಐ ಎಫ್ ಐ ಅಂತ ಹೇಳಿದ್ರೆ x1 ಇಂಟು F1, so on and so forth.
ಸಮ್ಮೇಷನ್ ಆಫ್ ಎಕ್ಸ್ ಐ ಎಫ್ ಐ ಅಂತ ಹೇಳಿದ್ರೆ ಇದು, ಸಮ್ಮೇಷನ್ ಆಫ್ ಎಫ್ ಐ ಅಂತ ಹೇಳಿದ್ರೆ ಇದು, ಸರಿನಾ? ಇದೇನೋ ಯಾರು ಕೇಳಲ್ಲ, ಬಟ್ ಅರ್ಥ ಮಾಡ್ಕೊಬೇಕು, ಸುಮ್ಮನೆ ಏನೇನೋ ಕಲಿಕೊಡೋದು ಅದೊಂದು. ನೆಕ್ಸ್ಟ್ ಡೈರೆಕ್ಟ್ ಮೆಥಡು ಒಳ್ಳೆಯದು, ಸುಲಭ ಅಂತಲ್ಲ, ಸುಲಭ ಒಂದೊಂದು ಕಡೆ ಸುಲಭ ಆಗುತ್ತೆ, ಒಂದೊಂದು ಕಡೆ ಕಷ್ಟ ಆಗುತ್ತೆ. ಎಲ್ಲಿ ಕಷ್ಟ ಆಗ್ತಾ ಇದೆಯೋ ಮಲ್ಟಿಪ್ಲಿಕೇಶನ್, ಅದು ಒಂದು ಸ್ಟೆಪ್ ಎಕ್ಸ್ಟ್ರಾ ತಗೊಳ್ಳಿ, ಏನು ಅಸ್ಯೂಮ್ ಮೀನ್ ಮೆಥಡ್. ಆಯ್ತಾ? ಇದರಲ್ಲಿ ನಿಮ್ಮ ಬೈ ಚಾನ್ಸ್ ಏನೋ 30, 15 ಮಲ್ಟಿಪ್ಲಿಕೇಶನ್ ಈಸಿ. ಸೊ ಅದನ್ನು ನಾನು ಇಲ್ಲಿವರೆಗೂ ಮಾಡಿ ಐ ಥಿಂಕ್ ಐ ವುಡ್ ಹವ್ ಯೂಸ್ಡ್ ಫಾರ್ ದಿಸ್ ಪ್ರಾಬ್ಲಮ್ ಅಸ್ಯೂಮ್ ಮೀನ್. ಏನಕ್ಕೆ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಈಸಿ ಆಯಿತು. ಅಕಸ್ಮಾತ್ ಇದು ಕಷ್ಟ ಆಯಿತು, ಈ ಮಲ್ಟಿಪ್ಲಿಕೇಶನ್ ಕಷ್ಟ ಆಯಿತು, ಏನು ಮಾಡ್ತೀನಿ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಹೋಗ್ತೀನಿ. ಇಲ್ಲಿ ನಾನು ಫ್ಯಾಕ್ಟರ್ ಕಂಡುಹಿಡಿದು ಕಾಲಮ್ದು ಡಿವೈಡ್ ಮಾಡಿ, ಆಯಿತಾ? ಸೇಮ್ ಪ್ರೊಸೀಜರ್ ಆದಾದ್ಮೇಲೆ ಅಕಸ್ಮಾತ್ ಏನು ಫ್ಯಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಈ ಮೆಥಡೇ ಮಾಡಬೇಕು. ಆಯ್ತಾ? ಏನೇನು ಕಾಮನ್ ಫ್ಯಾಕ್ಟರ್ ಇತ್ತು ಅಂತ ಹೇಳಿದ್ರೆ ಈ ಮೆಥಡ್ ಮಾಡಬೇಕು. ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಮು ನಿಮಗೆ ಫ್ಯಾಕ್ಟರ್ ಬರೋ ಅಂತ ವ್ಯಾಲ್ಯೂಸ್ ಬರುತ್ತೆ. ಆಯ್ತಾ? ಸೊ ಈ 3 ಮೆಥಡು, ಫಾರ್ಮುಲಾಸು ಏನು ಕಾಂಪ್ಲಿಕೇಟೆಡ್ ಏನಿಲ್ಲ, ಮೆಥಡ್ ಅರ್ಥ ಮಾಡ್ಕೊಳ್ಳಿ, ಫಾರ್ಮುಲಾ ಅದರಿಂದ ಡಿರೈವ್ ಮಾಡ್ಬೋದು. ತುಂಬ ಪ್ರಾಬ್ಲಮ್ಸ್ ಮಾಡ್ತೀವಿ, ಆಯಿತಾ? ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಿಮಗೆ ಪ್ರೊಸೀಜರ್ ಅರ್ಥ ಆಗುತ್ತೆ. ಇಲ್ಲಿಂದ ಏನು ಮಕ್ ಮಾಡೋಕ್ಕೆ ಹೋಗ್ಬೇಡಿ, ಐಡಿಯಾ ಇರಲಿ ಈ ಥರ 3 ಮೆಥಡ್ ಇದೆ. ಅದು ನಿಮ್ಮ ಒಂದ್ಸತಿ ನಿಮ್ಮ ಟೀಚರ್ಸ್ ಹೇಳ್ತಾರೆ ಈ ಥರ ಮೆಥಡ್ ಉಪಯೋಗಿಸಿ ಅಂತ, ಅವಾಗ ಆ ಥರ ಮೆಥಡ್ ಉಪಯೋಗಿಸಿ. ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಲೆಫ್ಟ್ ಯುವರ್ ಜಡ್ಜ್ಮೆಂಟ್. ಆ ಮೂಮೆಂಟಲ್ಲಿ ಯಾವ್ದು ನಿಮಗೆ ಸುಲಭ ಅನಿಸುತ್ತೋ, ನಿಮಗೆ ಯಾವ್ದು ಸಹಾಯ ಮಾಡುತ್ತೋ ಆ ಮೆಥಡ್ ಉಪಯೋಗಿಸಿ.